ಸರ್, ಇಲ್ಲಿ ನಾವು ಪ್ರಮುಖವಾಗಿ 4 ಬೇಡಿಕೆಗಳನ್ನ ಇಟ್ಟಿದ್ದೀವಿ. ಒಂದು, ಈ ವಂಡರ್ಲಾದಲ್ಲಿ ನೀವು ನೋಡ್ತಾ ಇದ್ದೀರಾ, ವೆಹಿಕಲ್ಗಳು ತಿರುಗಿಕೊಡೋಕ್ಕಾಗಲ್ಲ. ಒಂದು ROB ಮಾಡಬೇಕು, ಅಂದರೆ ಮೇಲ್ಗಡೆ ವೆಹಿಕಲ್ಗಳು ಸಲಾಗೋಗಿ ಹೋಗಲಿಕ್ಕೆ ಅದೇನು ಮಾಡಿದ್ದಾರೆ, ಡಿವಿಯೇಷನ್ ಇದೆ, ಯು ಶೇಪ್ ಮಾಡಿದ್ದಾರೆ. ಅದನ್ನು ಸ್ಟ್ರೈಟ್ ಮಾಡಿ ಅಂತ ಕೇಳಿದ್ದೀವಿ. ಬಟ್ ಅಗಲ ಮಾಡಿಕೊಡಿ, 2 ವೆಹಿಕಲ್ ಅಟ್ ಎ ಟೈಮ್ ಮೂವ್ಮೆಂಟ್ ಮಾಡೋಂಗೆ. ಹೆಜ್ಜಾಲದಲ್ಲೂ ಕೂಡ ಒಂದು ವೆಹಿಕಲ್ ಪಾಸ್ ಆಯ್ತದೆ, ಒಂದು ವೆಹಿಕಲ್ ಬಂದರೆ ಇನ್ನೊಂದು ವೆಹಿಕಲ್ ನಿಂತ್ಕೋಬೇಕು, ಅದನ್ನು ಸ್ವಲ್ಪ ಅಗಲೀಕರಣ ಮಾಡಿಕೊಡಿ ಅಂತ ಕೇಳಿದ್ದೀವಿ. 3ನೇದು, ಇಲ್ಲಿಗೆ ಬಾನಂದೂರ್ಗೆ ಹೋಗಬೇಕು. ಬಾನಂದೂರ್ಗೆ ಹೋಗ್ಬೇಕಾದ್ರೆ ನಾವು ಬಿಡದಿ ಟೌನಿಂದ ಬಂದು ಈ ಕಡೆ ಇಲ್ಲಿ ತಿರ್ಕೋಬೇಕು ಸರ್ಕಲಲ್ಲಿ ಅಂತಂದರೆ ಸುಮಾರು ಆಕ್ಸಿಡೆಂಟ್ಗಳಾಯ್ತವೆ. ಅದಕ್ಕೆ ಇಲ್ಲಿ ಕೆಳಗಡೆ ಅಂಡರ್ ಪಾಸ್ ಮಾಡಿ ಅಂತ ಹೇಳಿದ್ದೀವಿ. ಸ್ಟ್ರೈಟು ಇಲ್ಲಿಂದ ಅಂಡರ್ ಪಾಸ್ ಮಾಡಿ ಡೈರೆಕ್ಟಾಗಿ ನಮಗೆ ಬಾನಂದೂರು ರೋಡ್ಗೆ ಕನೆಕ್ಷನ್ ಕೊಡಿ ಅಂತ ಕೇಳಿದ್ದೀವಿ. ಮತ್ತು ವಿಶೇಷವಾಗಿ ಈ ಒಂದು ಬಿಡದಿ ಇದು ಭಾಳ ಜಾಸ್ತಿ ಜನಸಂಖ್ಯೆ ಇರೋದ್ರಿಂದ, ಭಾಳ ವೇಗವಾಗಿ ಬೆಳೀತಾ ಇರೋದ್ರಿಂದ, ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ ವಿಶೇಷವಾಗಿ ಇದನ್ನು ಅಭಿವೃದ್ಧಿ ಪಡಿಸಬೇಕು ಅಂತ ಮನವಿ ಮಾಡಿದ್ದೀವಿ. ಇಲ್ಲ, ರಾಜ್ಯ ಸರ್ಕಾರದಲ್ಲಿ ಹಣ ಅಂದರೆ ಇದಕ್ಕಿಲ್ಲ, ರೈಲ್ವೇಸ್ಗೆ. ಯಾಕಂದರೆ ಅವರು ಕೇಂದ್ರ ಸರ್ಕಾರದಲ್ಲಿ ಸಾಕಷ್ಟು ಹಣ ಇದೆ, ಬೇರೆದಕ್ಕೆ ಹಣ ಇದೆ ನಮಗೆ. ಆದರೆ ಈ ರೈಲ್ವೆ ಅಕ್ವಿಷನ್ಗೆ ಹಣ ಇಲ್ಲ. ರೈಲ್ವೆ ಅಕ್ವಿಷನ್ಗೆ ನೀವೇ ಕೇಂದ್ರ ಸರ್ಕಾರದವರು ದೊಡ್ಡ ಇಲಾಖೆ ಆಗಿರೋದ್ರಿಂದ ನೀವು ಮಾಡಿಕೊಡಿ ಅಂತ ಮನವಿ ಮಾಡಿದ್ವಿ. ಅಂದರೆ ಕೆಲವೊಂದಷ್ಟು ಯೋಜನೆ ಸ್ಪಂದನೆ ಸಿಗ್ತಾ ಇಲ್ಲ ಅಂತೇಳಿ ಸರ್, ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದ ಯೋಜನೆ ಅನುಷ್ಠಾನ ಮಾಡಬೇಕು ಅನ್ನೋ ವಿಚಾರಕ್ಕೆ ಎಲ್ಲ ಸ್ಪಂದನೆ ಕೊಡ್ತೀವಿ ರೀ. ನಮ್ಮ ಸರ್ಕಾರಕ್ಕೆ ದುಡ್ಡು ಕೊಡ್ತಾರೆ ಅಂತಂದರೆ ನಾವು ಸುಮ್ಮನೆ ಸ್ಪಂದನೆ ಇಲ್ಲದೆ ಇರೋಕ್ಕಾಗ್ತದೇನು ರೀ? ಅವರು ಪಾಪ ಅವ್ರಿಗೆ ಸೋಮಣ್ಣ ಅವ್ರೇನು ಸ್ಪಂದನೆ ಸಿಗ್ತದೆ ಅಂತ ಹೇಳೋಕ್ಕಾಗ್ತದೆ? ನರೇಂದ್ರ ಮೋದಿ ಅವ್ರು ನಾಳೆ ಡ್ರಾಪ್ ಮಾಡ್ತಾರೆ ಮಿನಿಸ್ಟರ್ಗಿರಿಯಿಂದ ಅಷ್ಟೇ ಹೇಳಿದ್ರೆ. ಅಲ್ಲ, ಅವರ ನರೇಂದ್ರ ಮೋದಿ ಅವ್ರ ಬಗ್ಗೆ ಅವ್ರು ಹೇಳಲೇಬೇಕು. ಅವ್ರ ಧರ್ಮ, ಅವ್ರ ಪಕ್ಷದ ಧರ್ಮ, ಅವ್ರ ಮಂತ್ರಿಯಾಗಿ, ಅವ್ರ ಕ್ಯಾಬಿನೆಟಲ್ಲಿ ಮಂತ್ರಿಯಾಗಿ ಅದು ಹೇಳಲೇಬೇಕು. ನಾವು ಸ್ಪಂದನೆ ಮಾಡ್ತೀವಿ. ನಾವು ಸ್ಪಂದನೆ ಇರ್ತಕ್ಕ ಅಭಿವೃದ್ಧಿ ಇದೆ ದೃಷ್ಟಿ ಅಲ್ವಾ, ನಮಗೆ ಮುಖ್ಯ ಅಭಿವೃದ್ಧಿ ಆಗಬೇಕು, ಈ ರಾಜ್ಯದ ಅಭಿವೃದ್ಧಿ. ಬಟ್ ನಾನು ಹೇಳ್ದಂಗೆ ಸೋಮಣ್ಣ ಅವ್ರಂಗೆ ಆ್ಯಕ್ಟಿವ್ ಆಗಿ ಯಾರೂ ಮಾಡ್ತಾಯಿಲ್ಲ. ಬೇರೆ ಮಂತ್ರಿಗಳು, ಈಗ ಜೋಶಿ ಅವರಿದ್ದಾರೆ, ಸುಮಾರು ಜನ ಮಂತ್ರಿಗಳು, ಪಾಪ ಇನ್ಯಾರು ಇದ್ದಾರೆ ಮಂತ್ರಿಗಳು, ಹೇಳಿ ಹೆಸರು ನೋಡೋಣ. ಇವರೊಬ್ಬರದ್ದು ಹೆಸರು ನಮ್ಗೆ ಗೊತ್ತಾಯ್ತಾ? ಅದು ಬಿಡಿ, ಅದು ನೀವೇನೋ ಕಾಂಟ್ರವರ್ಸಿ ಮಾಡ್ತೀರಾ, ಅದು ಬೇಡ, ಅದು ನಮಗೆ. ಈಗ ಅಲ್ಲೆಲ್ಲ ಆ್ಯಕ್ಟಿವ್ ಆಗಿ ಹಿಂಗೆ ಸ್ಥಳಕ್ಕೆ ಬಂದು ಪ್ರತಿಯೊಂದು ಏರಿಯಾಗೂ ಹೋಗಿ ಅವ್ರ ಕ್ಷೇತ್ರ ಬಿಟ್ಟು, ಈಗ ಕುಮಾರಸ್ವಾಮಿ ಅವ್ರು ಏನು ಮಾಡ್ತಾರೆ, ಅವ್ರ ಕ್ಷೇತ್ರದಲ್ಲೇ ಜಾಸ್ತಿ ಸುತ್ತಕ್ಕಂಥದ್ದು, ಮಂಡ್ಯದಲ್ಲೇ ಓಡಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಆದರೆ ಇವರು ಅವ್ರ ಕ್ಷೇತ್ರ ಹೊರತುಪಡಿಸಿ ಬೇರೆ ಎಲ್ಲೆಲ್ಲಿ ಕರೀತಾರೆ, ಯಾವ್ಯಾವ MP ಕರೀತಾರೆ, ಎಲ್ಲ ಕ್ಷೇತ್ರಗಳಿಗೂ ಭೇಟಿ ಕೊಟ್ಟು ಅಲ್ಲಿ ಸಮಸ್ಯೆಗಳನ್ನ ಆಲಿಸ್ತಾ ಇರ್ತಕ್ಕಂಥವ್ರು. ಇನ್ನು ನಮ್ಮ ಜೋಶಿ ಅವರಿದ್ದಾರೆ, ಪಾಪ ಅವ್ರಿಗೆ ಹುಬ್ಳಿ ಧಾರವಾಡ ಬಿಟ್ಟು ಎಲ್ಲೂ ಆಚೆ ಕಡೆ ಕಾಣೋದೇ ಇಲ್ಲ ಅವ್ರಿಗೆ, ಅದು ಜೋಶಿ ಅವ್ರಿಗೆ. ಇನ್ನು ಮೇಡಮ್ ಅವರು ಮಂತ್ರಿ ಆಗೋರೋ ಇಲ್ವೋ ಅಂತಲೇ ನಮಗೆ ಗೊತ್ತಿಲ್ಲ, ಆ ಥರ ಬಿಹೇವ್ ಮಾಡ್ತಾಯಿದ್ದಾರೆ. ಇವರು ಮೂಲ ದಳ ಕಾಂಗ್ರೆಸ್ಸಿಂದ ಬಂದಿರತಕ್ಕಂಥವ್ರು ಸೋಮಣ್ಣವರು. ಈ ಹ್ಯಾಬಿಟ್ಟು BJPಲಿ ಕಂಟಿನ್ಯೂ ಮಾಡ್ತಾವ್ರು ಅಷ್ಟೇ. ಇವರು ಮೂಲ BJP ಆಗ್ಬಿಟ್ಟಿದ್ರೆ ಇವರು ಹಂಗೆ ಆಗ್ಬಿಡೋರು. ಇವ್ರು ಮೂಲ BJP ಅಲ್ಲ, ಇದು ಬೇರೆ ವಾಸನೆ ಇರೋದ್ರಿಂದ ಒಂಚೂರು ಆಕ್ಟಿವ್ ಓಡಾಡ್ತಾವ್ರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.